ಇನ್ನು ವಿಜೇಂದ್ರ ವಿರುದ್ಧ ಹೊಂದಾಣಿಕೆ ಪಾಲಿಟಿಕ್ಸ್ ಅಸ್ತ್ರ ಬಳಕೆಗೆ ಸಿದ್ಧತೆಗಳಾಗ್ತಾ ಇದೆಯಂತೆ. ರೆಬಲ್ಸ್ ಟೀಮ್ನಿಂದ ರಾಧಾ ಮೋಹನ್ಗೆ ಸಾಕ್ಷ್ಯವನ್ನ ನೀಡೋದಕ್ಕೆ ಪ್ರಿಪರೇಷನ್ ಆಗ್ತಾ ಇದೆ. ಬಿಜೆಪಿಯಿಂದ ಬಿಎಸ್ವೈ ವಿಜೇಂದ್ರ ಉಚ್ಚಾಟನೆಗೆ ಒತ್ತಾಯ ಹೋಗುತ್ತಂತೆ. ರಾಧಾ ಮೋಹನ್ಗೆ ಸಾಕ್ಷ್ಯ ಕೊಟ್ಟ ಶಾಸಕ ಬಿಪಿ ಹರೀಶ್, ಮೂವರು ಮಾಜಿ ಶಾಸಕರ ಉಚ್ಚಾಟನೆಗೂ ಕೂಡ ಹರೀಶ್ ಮನವಿ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕಾನ ಜೊತೆ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹರಿಹರ ಶಾಸಕರಾದಂತಹ ಬಿಪಿ ಹರೀಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ಜರುಗ್ತಾ ಇದ್ದಾವೆ, ಇದೆಲ್ಲದರ ಕುರಿತಂತೆ ಮಾತಾಡಿಸ್ತಾ ಹೋಗೋಣ. ಅನೇಕ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಅಭಿಪ್ರಾಯ ಎರಡೂ ಗುಂಪುಗಳು ಒಂದಾಗಿ ಪಕ್ಷ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು. ಎರಡನೇದು, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥ ಅಭಿಪ್ರಾಯ ಭಾಳಷ್ಟು ಶಾಸಕರಿಂದ ಬಂತು. ಹಾಗೆಯೇ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಜನ ಉಚ್ಚಾಟನೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಡಲಿ ಬಿಡಿ, ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ದರು, ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರಿದ್ದರು, ಜನಸಾಮಾನ್ಯರಿದ್ದರು. ಇಂಟೆಲಿಜೆನ್ಸ್ ಇರುತ್ತೆ, ಅದರ ಮೂಲಕ ತಿಳ್ಕೊಂಡು ಯಾರು ಪಕ್ಷ ವಿರೋಧಿ ಕೆಲಸ ಮಾಡ್ತಾರೋ, ನಾನು ವಿರೋಧ ಮಾಡಿದರೆ ನನ್ನನ್ನು ಉಚ್ಚಾಟನೆ ಮಾಡಲಿ, ಅವರು ವಿರೋಧ ಮಾಡಿದರೆ ಅವ್ರನ್ನ ಉಚ್ಚಾಟನೆ ಮಾಡಲಿ. ಶಾಮನೂರು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಹರೀಶ್ ಅಲ್ಲ. ಶಾಮನೂರು ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಇದೇ ರೇಣುಕಾಚಾರ್ಯ, ಇದೇ ಮಾಡಾಳು ವಿರೂಪಾಕ್ಷಪ್ಪ, ಮಾಡಾಳು ಮಲ್ಲಿಕಾರ್ಜುನ್. ಆ ಕಾರಣಕ್ಕೆ ಇವತ್ತು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಆದಂಥ ಇದು KS ಅಧಿಕಾರಿ 90 ಲಕ್ಷ ಹಣ ಪಡೆದಿರೋದು ಸಾಬೀತಾದಂಥ ಸಂದರ್ಭದಲ್ಲಿ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಆ ತನಿಖೆಯನ್ನು ತಡೆ ಹಿಡಿದು ಅದೇ ಸಾಕ್ಷಿ ಹೊಂದಾಣಿಕೆ ರಾಜಕೀಯ. ಮತ್ತೆ ಅದನ್ನು ರೀಓಪನ್ಗೆ ಆಗ್ರಹ ಮಾಡ್ತಾರೆ. ಅಲ್ಲ, ರೀಓಪನ್ ಅಲ್ಲ, ತಡೆ ಕೊಟ್ಟಿದ್ದಾರೆ, ಮತ್ತೆ ಅದು ಮುಂದೆ ಒಂದಿನ ಓಪನ್ ಆಗೇ ಆಗುತ್ತೆ. ಸರ್, ಈಗ ಹೈಕಮಾಂಡ್ ನಾಯಕರನ್ನ ಏನಾದರೂ ಭೇಟಿಗೆ ಪ್ರಯತ್ನ ಮಾಡ್ತೀವಿ ಸರ್ ನಿಮ್ಮ ತಂಡದಿಂದ? ಇದು ಅವಕಾಶ ನಾವಂತೂ ಕೇಳಿಲ್ಲ. ಮುಂದಿನ ದಿನದಲ್ಲಿ ಭೇಟಿ ಆದರೂ ಆಗ್ಬೋದು. ಮುಂದಸೋರ್ ಜೊತೆ ಏನಾದರೂ ಮಾತಾಡಿದ್ರೆ ಸರ್ ಹೈಕಮಾಂಡ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ನೇರವಾಗಿ ನಾನೇನು ಮಾತಾಡಿಲ್ಲ. ಹಾಗೆ ಅಧ್ಯಕ್ಷರ ವಿಚಾರವಾಗಿ, ರಾಜ್ಯಾಧ್ಯಕ್ಷರ ವಿಚಾರವಾಗಿ ಕೂಡ ನಾನು ತಮ್ಮ ಆಗಿಲ್ಲ, ಚರ್ಚೆ ಮಾಡಿಲ್ಲ. ತಾವೇನು ಚರ್ಚೆ ಮಾಡಿಲ್ಲ? ಆದರೆ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು 3 ಜನ ಮಾಜಿ ಶಾಸಕರ ಮೂಲಕ ಪಕ್ಷ ವಿರೋಧಿ ಕೆಲಸ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ಹೇಳಿದಿರಿ, ಏನೋ ತಮಗೇನು ಸಕಾರಾತ್ಮಕವಾಗಿ ಸ್ಪಂದನೆ ಅದು ಅವರು ಯಾರ ಒಂದು ಮಾತುಗಳಿಗೂ ಅವರಲ್ಲಿ ಉತ್ತರ ಕೊಟ್ಟಿಲ್ಲ. ಆದರೆ ಅವರೆಲ್ಲ ಅವ್ರ ಗಮನಕ್ಕೆ ತಗೊಂಡಿದ್ದಾರೆ. ಅವರು ಎಲ್ಲಿ ತಿಳಿಸ್ಬೇಕೋ, ಯಾರಿಗೆ ತಿಳಿಸ್ಬೇಕೋ ತಿಳಿಸ್ತಾರೆ. ಇದಿಷ್ಟು ಕೂಡ ಶಾಸಕರಾದಂಥ ಬಿಪಿ ಹರೀಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಈ ಬಿಪಿ ಹರೀಶು ಹರಿಹರದ MLA. ಈ ಯಡಿಯೂರಪ್ಪನವರು 2009ರಲ್ಲಿ ಒಂದು ವಿಷಯ ಬಂತು, ಅಂದರೆ ಅವರನ್ನು ಕೆಳಗಿಳಿಸಬೇಕು ಅಂತೇಳಿ ಭಾಳ ಜೋರಾಗಿ ಆಯಿತು. ಅವ್ರ ಹತ್ರ ನಂದೇ ಇಂಟು ಎಲ್ಲ ಹತ್ತಿದ್ರು, ಇದೆಲ್ಲ ಆಯಿತು. ಆಮೇಲೆ CM ಆಗಿ ಉಳಿದ್ರು, ಬೇರೆ ವಿಚಾರ. ಆಗ ನಾವೆಲ್ಲ ಇಲ್ಲಿ ಚಾಲುಕ್ಯ ಸರ್ಕಲ್ ಹತ್ರ ಎಲ್ಲ ಯಡಿಯೂರಪ್ಪನವ್ರ ಮನೆ ಇತ್ತು, ಅಲ್ಲಿ ರೇಸ್ ಕೋರ್ಸ್ ರೋಡ್ ಹತ್ರ ಅಲ್ಲೆಲ್ಲ ನಿಂತಿದ್ವಿ. ಇವರಾಗೆ MLA, ಇವರು ಶಾಸಕರ ಭವನದಿಂದ ಒಂದು ಬೈಟು ಕಾಫಿ ಕುಡಿದು ಹಿಂಗೆ ನಡ್ಕೊಂಡು ಬರ್ತಾಯಿದ್ರು. ನಮಗೆ ಈ ಯಡಿಯೂರಪ್ಪನ ಪರ ಮಾತಾಡೋರು ಯಾರು ಸಿಗ್ತಾ ಇರಲಿಲ್ಲ. ಅದು ಯಾರು ಅಂದಾಗ ನಮಗೆ ಪರಿಚಯ ಇರಲಿಲ್ಲ. ಆಗ ಬಿಪಿ ಹರೀಶ್ ಅಂತ ಯಾರೋ ನಮ್ಮ ಬದ್ರುದ್ದೀನ ಹೇಳಿದ್ರು. ನಾವು ಹೋಗಿ ಸರ್ ಹಿಂಗೆ, ಯಡಿಯೂರಪ್ಪ ನಮ್ಮ ನಾಯಕರ್ರಿ, ಯಡಿಯೂರಪ್ಪ ಬಿಟ್ಟರೆ ಯಾರ್ರಿ, ಮತ್ತೊಂದ್ರಿ ಮಗದೊಂದ್ರಿ ಅಂತೇಳಿ. ನಮಗೆ ಹೆಂಗಾಗ್ಬಿಡ್ತು ಅಂದರೆ, ಯಾರಾದ್ರೂ ಒಬ್ಬ ಮಾತಾಡೋರು ಸಿಕ್ಕಿದ್ನಲ್ಲ, ದೊಡ್ಡ ಪಾಯಿಂಟು. ಬಿಪಿ ಹರೀಶ್ ಇಂಟರ್ನ್ಯಾಷನಲ್ ಹೀರೋ, ಮೀಡಿಯಾದಿಂದ ಇಂಟರ್ನ್ಯಾಷನಲ್ ಹೀರೋ. ಬೆಳ್ಳಂಬೆಳಗ್ಗೆ ಬಿಪಿ ಹರೀಶ್ ಹೇಳಿದ್ರು. ಬಿಜೆಪಿ ಹೈಕಮಾಂಡ್ ಕೆಲಸ ಹಾಕಿ ಬಿಪಿ ಹರೀಶ್ ಯಾರು ಮಾರಾಯ? ಬಿಪಿ ಹರೀಶ್ ಯಾರು? ಅಲ್ಲಿ ರೇಣುಕಾಚಾರ್ಯ ಅವರು ಇವರೆಲ್ಲ ಹೇಳೋದು, ಏನೋ ನೀವು ಅಪ್ಪನಿಗೆ ಅಷ್ಟೊಂದು ಕೊಡ್ತಾ ಇದ್ದೀರಿ. ಮತ್ತೊಂದು ಬಿಪಿ ಹರೀಶ್ ನಾನು ಯಾಕೆ ಹೇಳಿದೆ ಅಂತಂದರೆ, ಅವತ್ತು ಯಡಿಯೂರಪ್ಪನ ಪರ ಅಷ್ಟೊಂದು ಬ್ಯಾಟಿಂಗ್ ಮಾಡ್ತಾ ಇದ್ದ ಈ ವ್ಯಕ್ತಿ ಇವತ್ತು ಯಡಿಯೂರಪ್ಪ ವಿರುದ್ಧ ನಿಂತಿದ್ದಾರೆ. ಅಂದರೆ ಈ ರಾಜಕೀಯ ಅನ್ನೋದಿದೆಯಲ್ಲ, ಹೆಂಗೆ ಪ್ಲೇಟ್ ಈ ದೋಸೆ ಥರ ಇದೆ, ಹೇಗಿದೆ ಹಿಂಗೆ ಉಲ್ಟಾ ಮಾಡಿ ಹಾಕಿದಂಗೆ ಹಂಗಾಗ್ಬಿಟ್ಟಿದೆ ನೋಡಿ ಅಂತ ಬಿಪಿ ಹರೀಶ್. ನಮಗೆ ಬಿಪಿ ಹರೀಶದ್ದು 2009-2010ರಲ್ಲಿ ಬಿಪಿ ಹರೀಶದ್ದು ಒಂದು ಚಿಟ್ಚಾಟ್ ತಗೊಂಬಂದ್ರೆ, ನರೇಂದ್ರ ಮೋದಿ ಅವರು ಚಿಟ್ಚಾಟ್ ತಗೊಂಬಂದಂಗೆ ಬಿಪಿ ಹರೀಶದ ಹಾಕಿ ನೆಕ್ಸ್ಟ್. ಇನ್ನು ವಿಜೇಂದ್ರ ವಿರುದ್ಧ ಹೊಂದಾಣಿಕೆ ಪಾಲಿಟಿಕ್ಸ್ ಅಸ್ತ್ರ ಬಳಕೆಗೆ ಸಿದ್ಧತೆಗಳಾಗ್ತಾ ಇದೆಯಂತೆ. ರೆಬಲ್ಸ್ ಟೀಮ್ನಿಂದ ರಾಧಾ ಮೋಹನ್ಗೆ ಸಾಕ್ಷ್ಯವನ್ನ ನೀಡೋದಕ್ಕೆ ಪ್ರಿಪರೇಷನ್ ಆಗ್ತಾ ಇದೆ. ಬಿಜೆಪಿಯಿಂದ ಬಿಎಸ್ವೈ ವಿಜೇಂದ್ರ ಉಚ್ಚಾಟನೆಗೆ ಒತ್ತಾಯ ಹೋಗುತ್ತಂತೆ. ರಾಧಾ ಮೋಹನ್ಗೆ ಸಾಕ್ಷ್ಯ ಕೊಟ್ಟ ಶಾಸಕ ಬಿಪಿ ಹರೀಶ್, ಮೂವರು ಮಾಜಿ ಶಾಸಕರ ಉಚ್ಚಾಟನೆಗೂ ಕೂಡ ಹರೀಶ್ ಮನವಿ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕಾನ ಜೊತೆ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹರಿಹರ ಶಾಸಕರಾದಂತಹ
ಬಿ ಹರೀಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ಜರುಗ್ತಾ ಇದ್ದಾವೆ, ಇದೆಲ್ಲದರ ಕುರಿತಂತೆ ಮಾತಾಡಿಸ್ತಾ ಹೋಗೋಣ. ಅನೇಕ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಅಭಿಪ್ರಾಯ ಎರಡೂ ಗುಂಪುಗಳು ಒಂದಾಗಿ ಪಕ್ಷ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು. ಎರಡನೇದು, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥ ಅಭಿಪ್ರಾಯ ಭಾಳಷ್ಟು ಶಾಸಕರಿಂದ ಬಂತು. ಹಾಗೆಯೇ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಜನ ಉಚ್ಚಾಟನೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಡಲಿ ಬಿಡಿ, ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ದರು, ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರಿದ್ದರು, ಜನಸಾಮಾನ್ಯರಿದ್ದರು, ಇಂಟೆಲಿಜೆನ್ಸ್ ಇರುತ್ತೆ. ಅದರ ಮೂಲಕ ತಿಳ್ಕೊಂಡು ಯಾರು ಪಕ್ಷ ವಿರೋಧಿ ಕೆಲಸ ಮಾಡ್ತಾರೋ, ನಾನು ವಿರೋಧ ಮಾಡಿದರೆ ನನ್ನನ್ನು ಉಚ್ಚಾಟನೆ ಮಾಡಲಿ, ಅವರು ವಿರೋಧ ಮಾಡಿದರೆ ಅವ್ರನ್ನ ವಿಚಾರಣೆ ಮಾಡಲಿ. ಶಾಮನೂರು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಹರೀಶ್ ಅಲ್ಲ. ಶಾಮನೂರು ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಇದೇ ರೇಣುಕಾಚಾರ್ಯ, ಇದೇ ಮಾಡಾಳು ವಿರೂಪಾಕ್ಷಪ್ಪ, ಮಾಡಾಳು ಮಲ್ಲಿಕಾರ್ಜುನ್. ಆ ಕಾರಣಕ್ಕೆ ಇವತ್ತು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಆದಂಥ ಇದು KS ಅಧಿಕಾರಿ 90 ಲಕ್ಷ ಹಣ ಪಡೆದಿರೋದು ಸಾಬೀತಾದಂಥ ಸಂದರ್ಭದಲ್ಲಿ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಆ ತನಿಖೆಯನ್ನು ತಡೆ ಹಿಡಿದು ಅದೇ ಸಾಕ್ಷಿ ಹೊಂದಾಣಿಕೆ ರಾಜಕೀಯ. ಮತ್ತೆ ಅದನ್ನು ರೀಓಪನ್ಗೆ ಆಗ್ರಹ ಮಾಡ್ತೀರಿ? ಅಲ್ಲ, ರೀಓಪನ್ ಅಲ್ಲ, ತಡೆ ಕೊಟ್ಟಿದ್ದಾರೆ. ಮತ್ತೆ ಅದು ಮುಂದೆ ಒಂದಿನ ಓಪನ್ ಆಗೇ ಆಗುತ್ತೆ. ಸರ್, ಈಗ ಹೈಕಮಾಂಡ್ ನಾಯಕರನ್ನ ಏನಾದರೂ ಭೇಟಿಗೆ ಪ್ರಯತ್ನ ಮಾಡ್ತೀವಿ ಸರ್ ನಿಮ್ಮ ತಂಡದಿಂದ? ಇದು ಅವಕಾಶ ನಾವಂತೂ ಕೇಳಿಲ್ಲ. ಮುಂದಿನ ದಿನದಲ್ಲಿ ಭೇಟಿ ಆದರೂ ಆಗ್ಬೋದು. ಮುಂದಾಸೋರ್ ಜೊತೆ ಏನಾದರೂ ಮಾತಾಡಿದ್ರೆ ಸರ್ ಹೈಕಮಾಂಡ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ವಿಚಾರ? ನೇರವಾಗಿ ನಾನೇನು ಮಾತಾಡಿಲ್ಲ. ಹಾಗೆ ಅಧ್ಯಕ್ಷರ ವಿಚಾರವಾಗಿ, ರಾಜ್ಯಾಧ್ಯಕ್ಷರ ವಿಚಾರವಾಗಿ ಕೂಡ ನಾನು ತಮ್ಮ ಆಗಿಲ್ಲ, ಚರ್ಚೆ ಮಾಡಿಲ್ಲ. ತಾವೇನು ಚರ್ಚೆ ಮಾಡಿಲ್ಲ? ಆದರೆ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು 3 ಜನ ಮಾಜಿ ಶಾಸಕರ ಮೂಲಕ ಪಕ್ಷ ವಿರೋಧಿ ಕೆಲಸ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ಹೇಳಿದಿರಿ, ಏನಾದ್ರು ತಮಗೇನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ? ಅದು ಅವರು ಯಾರ ಒಂದು ಮಾತುಗಳಿಗೂ ಅವರಲ್ಲಿ ಉತ್ತರ ಕೊಟ್ಟಿಲ್ಲ. ಆದರೆ ಅವರೆಲ್ಲ ಅವ್ರ ಗಮನಕ್ಕೆ ತಗೊಂಡಿದ್ದಾರೆ. ಅವರು ಎಲ್ಲಿ ತಿಳಿಸ್ಬೇಕೋ, ಯಾರಿಗೆ ತಿಳಿಸ್ಬೇಕೋ ತಿಳಿಸ್ತಾರೆ. ಇದಿಷ್ಟು ಕೂಡ ಶಾಸಕರಾದಂಥ ಬಿ ಹರೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಈ ಬಿ ಪಿ ಹರೀಶು ಹರಿಹರದ MLA. ಈ ಯಡಿಯೂರಪ್ಪನವರು 2009 ಒಂದು ವಿಷಯ ಬಂತು. ಅಂದರೆ ಅವರನ್ನು ಕೆಳಗಿಳಿಸಬೇಕು ಅಂತೇಳಿ ಭಾಳ ಜೋರಾಗಿ ಆಯಿತು. ಅವ್ರ ಹತ್ರ ನಂದೇ ಇಂಟು ಎಲ್ಲ ಹತ್ತಿದ್ರು, ಇದೆಲ್ಲ ಆಯಿತು. ಆಮೇಲೆ CM ಆಗಿ ಉಳಿದ್ರು ಬೇರೆ ವಿಚಾರ. ಆಗ ನಾವೆಲ್ಲ ಇಲ್ಲಿ ಚಾಲುಕ್ಯ ಸರ್ಕಲ್ ಹತ್ರ ಎಲ್ಲ ಯಡಿಯೂರಪ್ಪನವ್ರ ಮನೆ ಇತ್ತು, ಅಲ್ಲಿ ರೇಸ್ ಕೋರ್ಸ್ ರೋಡ್ ಹತ್ರ ಅಲ್ಲೆಲ್ಲ ನಿಂತಿದ್ವಿ. ಇವರಾಗೆ MLA. ಇವರು ಶಾಸಕರ ಭವನದಿಂದ ಒಂದು ಬೈಟು ಕಾಫಿ ಕುಡಿದು ಹಿಂಗೆ ನಡ್ಕೊಂಡು ಬರ್ತಾಯಿದ್ರು. ನಮಗೆ ಈ ಯಡಿಯೂರಪ್ಪನ ಪರ ಮಾತಾಡೋರು ಯಾರು ಸಿಗ್ತಾ ಇರಲಿಲ್ಲ. ಅದು ಯಾರು ಅಂದಾಗ ನಮಗೆ ಪರಿಚಯ ಇರಲಿಲ್ಲ. ಆಗ ಬಿ ಪಿ ಹರೀಶ್ ಅಂತ ಯಾರೋ ನಮ್ಮ ಬದ್ರುದ್ದೀನ್ ಏನೋ ಹೇಳಿದ್ರು. ನಾವು ಹೋಗಿ ಸರ್ ಹಿಂಗೆ ಯಡಿಯೂರಪ್ಪ ನಮ್ಮ ನಾಯಕರ್ರಿ, ಯಡಿಯೂರಪ್ಪ ಬಿಟ್ಟರೆ ಯಾರ್ರಿ, ಮತ್ತೊಂದ್ರಿ ಮಗದೊಂದ್ರಿ ಅಂತೇಳಿ. ನಮಗೆ ಹೆಂಗಾಗ್ಬಿಡ್ತು ಅಂದರೆ, ಯಾರಾದ್ರೂ ಒಬ್ಬ ಮಾತಾಡೋರು ಸಿಕ್ಕಿದ್ನಲ್ಲ, ದೊಡ್ಡ ಪಾಯಿಂಟು. ಬಿ ಪಿ ಹರೀಶ್ ಇಂಟರ್ನ್ಯಾಷನಲ್ ಹೀರೋ, ಮೀಡಿಯಾದಿಂದ ಇಂಟರ್ನ್ಯಾಷನಲ್ ಹೀರೋ. ಬೆಳಗ್ಗೆ ಬಿ ಪಿ ಹರೀಶ್ ಹೇಳಿದ್ರು, ಬಿಜೆಪಿ ಹೈಕಮಾಂಡ್ ಕೆಲಸ ಹಾಕಿ ಬಿ ಪಿ ಹರೀಶ್ ಯಾರು ಮಾರಾಯ? ಬಿ ಪಿ ಹರೀಶ್ ಯಾರು? ಅಲ್ಲಿ ರೇಣುಕಾಚಾರ್ಯ ಅವರು ಇವರೆಲ್ಲ ಹೇಳೋದು, ಏನೋ ನೀವು ಅಯ್ಯಪ್ಪನಿಗೆ ಅಷ್ಟೊಂದು ಕೊಡ್ತಾ ಇದ್ದೀರಿ. ಮತ್ತೊಂದು ಬಿ ಪಿ ಹರೀಶ್ ನಾನು ಯಾಕೆ ಹೇಳಿದೆ ಅಂತಂದರೆ, ಅವತ್ತು ಯಡಿಯೂರಪ್ಪನ ಪರ ಅಷ್ಟೊಂದು ಬ್ಯಾಟಿಂಗ್ ಮಾಡ್ತಾ ಇದ್ದ ಈ ವ್ಯಕ್ತಿ ಇವತ್ತು ಯಡಿಯೂರಪ್ಪ ವಿರುದ್ಧ ನಿಂತಿದ್ದಾರೆ. ಅಂದರೆ ಈ ರಾಜಕೀಯ ಅನ್ನೋದಿದೆಯಲ್ಲ, ಹೆಂಗೆ ಪ್ಲೇಟ್ ಈ ದೋಸೆ ಥರ ಇದೆ, ತಯಾರಿಗೆ ಹಿಂಗೆ ಉಲ್ಟಾ ಮಾಡಿ ಹಾಕಿದಂಗೆ ಹಂಗಾಗ್ಬಿಟ್ಟಿದೆ ನೋಡಿ ಅಂತ ಬಿ ಪಿ ಹರೀಶ್. ನಮಗೆ ಬಿ ಪಿ ಹರೀಶದ್ದು 2009-2010 ಬಿ ಪಿ ಹರೀಶದ್ದು ಒಂದು ಚಿಟ್ಚಾಟ್ ತಗೊಂಬಂದ್ರೆ ನರೇಂದ್ರ ಮೋದಿ ಅವರು ಚಿಟ್ಚಾಟ್ ತಗೊಂಬಂದಂಗೆ ಬಿ ಪಿ ಹರೀಶದ ಹಾಕಿ ನೆಕ್ಸ್ಟ್. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡ.